ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಅವರು ನಾಡಿನಾದ್ಯಂತ ಒಂದು ವಿಷಬೀಜವನ್ನು ಬಿತ್ತತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಎಸ್.ಎಂ. ಕೃಷ್ಣ ಅವರ ಕಾಲಾವಧಿನಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಜಾತಿಯ ಆಧಾರದ ಮೇಲೆ, ಮತ ಧರ್ಮ ಪಂಥದ ಆಧಾರದ ಮೇಲೆ ವಿದ್ಯಾರ್ಥಿಗಳು ವಿಭಜನೆ ಆಗಬಾರದು, ವಿದ್ಯಾರ್ಥಿಗಳಲ್ಲಿ ಸಾಮರಸ್ಯ ಇರಬೇಕು, ಸಮಭಾವನೆ ಇರಬೇಕು, ನಾವು ನಮ್ಮವರು, ನಮ್ಮ ಭಾರತೀಯರು ಅನ್ನುವಂಥ ಭಾವನೆ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಸಮವಸ್ತ್ರವನ್ನು ಜಾರಿಗೊಳಿಸಿದ್ರು, ಯೂನಿಫಾರ್ಮ್ ಅನ್ನು ಜಾರಿಗೊಳಿಸಿದ್ರು. ಅದನ್ನು ಭಾರತೀಯ ಜನತಾ ಪಾರ್ಟಿ ಮುಂದುವರಿಸಿತ್ತು. ಈ ವಿಷಯ ಹೈಕೋರ್ಟ್ಗೆ ಹೋಗಿ ಹಿಜಾಬ್ ಬೇಕೋ ಬೇಡವೋ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗಿ ಹೈಕೋರ್ಟ್ನಲ್ಲಿ ಕರ್ನಾಟಕದಲ್ಲಿ ಜಡ್ಜ್ಮೆಂಟ್ ಕೂಡ ಬಂತು. ಯೂನಿಫಾರ್ಮ್ ಅನ್ನು ಮುಂದುವರಿಸಬೇಕು, ಕಂಟಿನ್ಯೂ ಮಾಡಬೇಕು, ಸಮವಸ್ತ್ರವನ್ನು ಮುಂದುವರಿಸಬೇಕು, ಹಿಜಾಬನ್ನು ಧರಿಸ್ಕೊಂಡು ಹೋಗಬಾರ್ದು ಶಾಲಾ ಕಾಲೇಜುಗಳಿಗೆ ಅಂತೇಳಿ ಜಡ್ಜ್ಮೆಂಟ್ ಬಂದಿತ್ತು. ಆದರೆ ನಿನ್ನೆ ದಿವಸ ಮೈಸೂರಿನಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಅಲ್ಪಸಂಖ್ಯಾತ ವಿದ್ಯಾರ್ಥಿನಿಯರು, ಅಲ್ಪಸಂಖ್ಯಾತರು ಹಿಜಾಬನ್ನು ಧರಿಸ್ಕೊಂಡು ಹೋಗಬಹುದು ಅಂತ ಹೇಳಿದ್ದಾರೆ. ಅಂದರೆ ಅರ್ಥ ಏನು? ಹೇಗೆ ಬ್ರಿಟಿಷರು ನಮ್ಮ ರಾಜ್ಯವನ್ನ, ನಮ್ಮ ದೇಶವನ್ನ ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ವಿಭಜನೆ ಮಾಡಿ ನಮ್ಮ ದೇಶವನ್ನ, ರಾಜ್ಯವನ್ನ ಆಳಿದ್ರು, ಅದೇ ರೀತಿಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಈ ಒಂದು ಸಮಾಜವನ್ನು ಒಡಿತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ಅದೇ ತರ ಈ ವಿಷಯ ಸುಪ್ರೀಂ ಕೋರ್ಟ್ನಲ್ಲಿದೆ, ಸುಪ್ರೀಂ ಕೋರ್ಟ್ನಲ್ಲಿ ಚರ್ಚೆ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಹಿಜಾಬನ್ನು ನೀವು ಧರಿಸ್ಕೊಂಡು ಹೋಗ್ಬೋದು ಅಂತ ಹೇಳಿದ್ದು ಎಷ್ಟು ಸರಿ? ಇದು ಇವತ್ತು ರಾಜ್ಯಾದ್ಯಂತ ಬಹಳ ಚರ್ಚೆ ನಡೀತಾ ಇರ್ತಕ್ಕಂಥ ವಿಷಯ. ಅಷ್ಟೇ ಸಾಕಾಗಲ್ಲ, ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯದಲ್ಲಿ ಬರ 125 ವರ್ಷಗಳಂತ ಕಿತ್ತು ತಿಂತ ಇರ್ತಕ್ಕಂಥ ಬರ ಇದೆ. ಕುಡಿಯೋದಕ್ಕೆ ನೀರಿಲ್ಲ, ದನಕರುಗಳಿಗೆ ನೀರಿಲ್ಲ, ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ, ಬೇಸಿಗೆ ಆವರಿಸ್ತಾ ಇದೆ, ವಿಪರೀತ ಮಳೆ ಕಡಿಮೆ ಆಗ್ಬಿಟ್ಟು ರೈತರು ಸಂಕಷ್ಟದಲ್ಲಿದ್ದಾರೆ. ಅವರಿಗೆ ಒಂದು ಪೈಸೆ ಪರಿಹಾರವನ್ನ ಘೋಷಣೆ ಮಾಡಲಿಲ್ಲ. ಆದ್ರೆ ಅಲ್ಪಸಂಖ್ಯಾತರ ಅಭಿವೃದ್ಧಿಗೋಸ್ಕರ 10,000 ಕೋಟಿ ರೂಪಾಯಿಯನ್ನು ನಾನು ಕೊಡ್ತೇನೆ ಅಂತ ಸುವರ್ಣಸೌಧದಲ್ಲಿ ಸೆಷನ್ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಒಂದು ಮೌಲ್ವಿಗಳ ಕಾರ್ಯಕ್ರಮದಲ್ಲಿ 10,000 ಕೋಟಿ ಅಲ್ಪಸಂಖ್ಯಾತರಿಗೆ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಆದ್ರೆ ಹಿಂದೂ ದೇವಾಲಯಗಳಿಗೆ ಒಂದು ಪೈಸಾ ಇಲ್ಲ. SC STಗಳ ಅಭಿವೃದ್ಧಿಗೋಸ್ಕರವಾಗಿ 34,000 ಕೋಟಿ ರೂಪಾಯಿನಲ್ಲಿ 11,144 ಕೋಟಿ ರೂಪಾಯಿಯನ್ನ ತೆಗೆದುಬಿಟ್ಟು ಅಲ್ಪಸಂಖ್ಯಾತರಿಗೆ 10,000 ಕೋಟಿಯನ್ನ ಘೋಷಣೆ ಮಾಡಿದ್ದಾರೆ. ಇದೆಷ್ಟು ಸರಿ? ರೈತರಿಗೆ ಘೋಷಣೆ ಮಾಡಲಿಲ್ಲ, ಬರ ಪರಿಹಾರಕ್ಕೆ ಘೋಷಣೆ ಮಾಡಲಿಲ್ಲ. ಒಂದು ರೀತಿ ರೈತರ ಬೆನ್ನು ಮೂಳೆಯನ್ನು ಮುರಿತಕ್ಕಂಥ ಸರ್ಕಾರ ಇದು. ಅಲ್ಪಸಂಖ್ಯಾತರನ್ನು ಮಾತ್ರ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಇರ್ತಕ್ಕಂಥ ಸರ್ಕಾರ. ಅದಕ್ಕೆ ನಾವು ಇವತ್ತು ಪೋಸ್ಟರ್ನ ಬಿಡುಗಡೆ ಮಾಡಿದ್ದೀವಿ. ಏನಂತ ಪೋಸ್ಟರ್ ಬಿಡುಗಡೆ ಮಾಡಿದ್ದೀವಿ? ಬಹುಸಂಖ್ಯಾತ ಹಿಂದೂಗಳಿಗೆ ಶೂನ್ಯ, ಅಲ್ಪಸಂಖ್ಯಾತರಿಗೆ ಬಂಪರ್. ಏನೇನು ಹೇಳಿದೀವಿ ನೋಡಿ. OBC SC STಗಳ ನಿಗಮಗಳಿಗೆ ಶೂನ್ಯ, ರಾಜ್ಯದ ಹಿಂದೂ ದೇವಾಲಯಗಳಿಗೆ ಶೂನ್ಯ, ರಾಜ್ಯದ ರೈತರಿಗೆ ಶೂನ್ಯ, ಗುಳೆ ಹೋಗುತ್ತಿರುವ ಕೂಲಿ ಕಾರ್ಮಿಕರಿಗೆ ಶೂನ್ಯ. ಏನೇನು ಕೊಟ್ಟಿಲ್ಲ. ಅಲ್ಪಸಂಖ್ಯಾತರಿಗೆ ಏನೇನು ಕೊಟ್ಟಿದ್ದಾರೆ? ಅಲ್ಪಸಂಖ್ಯಾತರಿಗೆ ಅವರ ಅಭಿವೃದ್ಧಿಗೋಸ್ಕರ 10,000 ಕೋಟಿ ಅನುದಾನ, ರಾಜ್ಯಾದ್ಯಂತ ಟಿಪ್ಪು ಜಯಂತಿ ಆಚರಣೆ, ಇನ್ನು ಮುಂದೆ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸಲು ಅವಕಾಶ, PFI KFD ಭಯೋತ್ಪಾದಕರ ಸಂಘಟನೆಗಳ ಮೇಲಿನ 175 ಕೇಸ್ ವಾಪಸ್, ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರು. ನಮ್ಮ ಸರ್ಕಾರದಲ್ಲಿ ಅಲ್ಪಸಂಖ್ಯಾತರು ಮಾತ್ರ ನಮ್ಮ ರಾಜ್ಯದಲ್ಲಿ ಇರೋದು, ಬೇರೆಯವ್ರು ಯಾರು ಇಲ್ವಾ? ಯಾವ ಆಡಳಿತ ನಡೀತಾ ಇದೆ?
ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಆಡಳಿತ ನಡೀತಾ ಇದೆಯೋ ಟಿಪ್ಪು ಸುಲ್ತಾನ್ ಅವರ ಆಡಳಿತ ನಡೀತಾ ಇದೆಯೋ? ನಾವಂದ್ಕೊಟ್ಟಿದ್ವಿ ಸಿದ್ದರಾಮಯ್ಯ ಅವರು ಒಳ್ಳೆ ಆಡಳಿತವನ್ನ ಕೊಡ್ತಾರೆ ಅಂತೇಳಿ. ಇವರು ಒಂದ್ ರೀತಿ ಎರಡನೇ ಟಿಪ್ಪು ಸುಲ್ತಾನ್ ಆಡಳಿತವನ್ನ ಕೊಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಇದನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ವಿಷಯವನ್ನ ನಾವು ಚರ್ಚೆಗಿಡ್ತೇವೆ, ಸಮಾಜದಲ್ಲಿ ದೊಡ್ಡ ಹೋರಾಟವನ್ನ ಮಾಡ್ತೇವೆ. ಈ ಒಂದು ನಿರ್ಧಾರವನ್ನು ವಾಪಸ್ ಪಡಿಬೇಕು ಅಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನ ಮಾಡ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.